ನಟಾಸಾರ್ವಭೌಮ ಸಿನಿಮಾ ಇವಾಗ ತಾನೇ ನಾನು ನೋಡ್ಕೊ ಬಂದೆ. ಸೊ ಸಿನಿಮಾ ಹೇಗಿದೆ ಅಂತ ಕೇಳಿದ್ರೆ ಸೂಪರ್ ಆಗಿದೆ. ನೀವು ಯಾವುದೇ ರೀತಿ ಬೇಜಾರಾಗಲ್ಲ, ಒಂದು ಸೆಕೆಂಡು ಕೂಡ ಬೇಜಾರಾಗಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಜೊತೆಗೆ ನೀವು ಸಿನಿಮಾಗೆ ಹೋಗೋದಾದ್ರೆ ಸಿನಿಮಾ ನೋಡಿ ಬರಬೇಕು ಅನ್ನೋದಕ್ಕೆ ಮನಸ್ಸೇ ಆಗಲ್ಲ. ಸೊ ಇನ್ನೊಂದ್ಸಲ ನೋಡ್ಬೇಕು ಅನಿಸುತ್ತೆ. ಸೊ ಆ ರೀತಿ ಟ್ವಿಸ್ಟ್ ಇದೆ. ಒಂದು ಒಳ್ಳೆ ಸಿನಿಮಾ, ನಿಜವಾಗ್ಲೂ ನೀವು ಮಿಸ್ ಮಾಡ್ಕೋಬೇಡಿ. ನಾನು ಆ್ಯಕ್ಚುಲಿ ನನಗೆ ಸಿನಿಮಾ ರಿವ್ಯೂ ಎಲ್ಲ ಮಾಡಿ ನನಗೆ ಅದ್ರ ಬಗ್ಗೆ ನನಗೆ ಐಡಿಯಾಸ್ ಇಲ್ಲ ಯಾವ ರೀತಿ ಮಾಡೋದು ಅಂತ. ಬಟ್ ನಾನು ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಸಿನಿಮಾ ಇಷ್ಟ ಆಯಿತು ನನಗೆ, ಹೇಳಬೇಕು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಯಾರು ಮಿಸ್ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಹೋಗಿ ನೋಡಿ. ನಾನು ಅದಕ್ಕೋಸ್ಕರ ಸಿನಿಮಾ ನೋಡಲೇಬೇಕು ಅಂತ ಹೋಗಿದ್ದು. ಸೊ ಒಂದು ಚೂರು ಬೇಜಾರಾಗಿಲ್ಲ. ಇನ್ನೊಂದಷ್ಟು ದಿನ ಬಿಟ್ಕೊಂಡು ನಾನು ಮತ್ತೆ ಸೆಕೆಂಡ್ ಟೈಮ್ ನೋಡ್ತೀನಿ. ಸೊ ಆ ರೇಂಜಿಗಿದೆ ಸಿನಿಮಾ, ಯಾವುದೇ ರೀತಿ ಬೇಜಾರಾಗಲ್ಲ ನಿಮಗೆ. ಜೊತೆಗೆ ಪುನೀತ್ ಅವ್ರ ಆ್ಯಕ್ಟಿಂಗ್ ಬಂದು, ಸೊ ಅವರು ಆ ಸಿನಿಮಾ ಟೈಟಲ್ ಏನಿದೆ ಆ ಟೈಟಲ್ ತಕ್ಕಂಗೆ ಆ್ಯಕ್ಟಿಂಗ್ ಇದೆ ಆ ಸಿನಿಮಾದಲ್ಲಿ ಅವ್ರದ್ದು. ಸೊ ಆ ರೇಂಜ್ಗಿದೆ. ಸೊ ಸಿಂಪ್ಲಿಸಿಟಿ ಅನ್ನೋದು ಇದೆಯಲ್ಲ, ಸೊ ಕೆಲವೊಂದು ಹೀರೋಗಳನ್ನ ನೋಡಿ ಕಲಿಬೇಕು. ಸೊ ಈ ಸಿನಿಮಾದಲ್ಲೂ ನೀವು ಆ ಸಿಂಪ್ಲಿಸಿಟಿನ ಇವರಲ್ಲಿ ತುಂಬ ನೋಡ್ತೀರಾ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಂದೊಂದು ಫೈಟು ಕೂಡ, ಜೊತೆಗೆ ಡ್ಯಾನ್ಸ್ ಅಂತೂ ಅಯ್ಯೋ ನಮಗೂ ಮಾಡಬೇಕು ಅನಿಸುತ್ತೆ ಡ್ಯಾನ್ಸು. ಬಟ್ ಆ ರೇಂಜ್ಗೆಲ್ಲ ಮಾಡೋದಕ್ಕಾಗಲ್ಲ ನನ್ನ ಕೈಲಿ. ಅಷ್ಟು ಇಂಪ್ರೆಸ್ ಆಗಿಬಿಟ್ಟಿದ್ದೀನಿ ನಾನು. ಸೊ ಸಿನಿಮಾ ಮಾತ್ರ ಸೂಪರ್ ಆಗೈತೆ. ಯಾರು ಸಿನಿಮಾ ಮಿಸ್ ಮಾಡ್ಕೋಬೇಡಿ. ಇಂಥ ಸಿನಿಮಾಗಳನ್ನ ನೀವು ಥಿಯೇಟ್ರಲ್ಲೇ ಹೋಗಿ ನೋಡಿ. ಒಂದು ಒಳ್ಳೊಳ್ಳೆ ಸಾಂಗ್ಸು, ಸೊ ಅದರಲ್ಲಂತೂ ಟೈಟಲ್ ಸಾಂಗ್ ಅಂತೂ ಸೂಪರ್ ಆಗಿದೆ. ಡ್ಯಾನ್ಸ್ ಅದರಲ್ಲಿ ಮಾತಾಡೋಂಗಿಲ್ಲ. ಸಿನಿಮಾ ನೋಡಿ, ನಿಮಗಂತೂ ಇಷ್ಟ ಆಗುತ್ತೆ. ನಾನಂತೂ ಎಷ್ಟು ಸ್ಟಾರ್ನ ಕೊಡ್ತೀರಾ ಅಂತ ನಾನು ಕೇಳಿದ್ರೆ, ಸೊ ನಾನು 5 ಸ್ಟಾರ್ನ ನಾನು ಕೊಟ್ಬಿಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಯಾವ ಸ್ಟಾರ್ನೂ ಇಟ್ಕೊಳ್ಳಲ್ಲ. ಏನಕ್ಕೆ ಅಂತಂದರೆ ಸಿನಿಮಾ ಆ ರೇಂಜ್ಗಿದೆ, ಆ ರೀತಿ ಇದೆ ಸಿನಿಮಾ. ಮಿಸ್ ಮಾಡಬೇಡಿ. ನಿಮಗೆ ನಾನೇನೋ ಸುಮ್ಮನೆ ಹೊಗಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು. ಸಿನಿಮಾ ನೋಡ್ಕೊಬನ್ನಿ. ನಾನು ಈ ಥರ ಎಲ್ಲ ವೀಡಿಯೋಸ್ ಎಲ್ಲ ಮಾಡಲ್ಲ. ಆ್ಯಕ್ಚುಲಿ ಸಿನಿಮಾ ಬಗ್ಗೆ ನನಗೆ ಅಷ್ಟೊಂದು ರಿವ್ಯೂ ಕೊಡೋ ಐಡಿಯಾ ಎಲ್ಲ ಖಂಡಿತ ಹೋಗಲಿಲ್ಲ ನನಗೆ. ಸೊ ಸಿನಿಮಾ ಇಷ್ಟ ಆಯಿತು. ಸೊ ಈ ರೇಂಜಿಗೆ ಕೊಟ್ಟಿದ್ದೀನಿ ನನ್ನ ರಿವ್ಯೂನ, ನನ್ನ ಅನಿಸಿಕೆ ನಾನು ಹೇಳ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವೇನಾದರೂ ಸಿನಿಮಾ ನೋಡಿದರೆ ಕಮೆಂಟ್ ಮಾಡಿ ಹೇಗನ್ನಿಸ್ತು ಸಿನಿಮಾ. ನನಗಂತೂ 200 ಡೇಸ್ ಪಕ್ಕ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಸೊ ಆ ರೇಂಜ್ಗಿದೆ ಸಿನಿಮಾ. ಹೋಗಿ ಸಿನಿಮಾ ನೋಡಿ, ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಜೈ ಹಿಂದ್, ವಂದೇ ಮಾತರಂ.